ಇದು ರಾಜ್ಯವನ್ನು ಒಡೆಯುವಂಥ ನಾಡದ್ರೋಹಿ ಕೆಲಸ ಅಂತಾರೆ ಕೆಲವರು. ನಿಜವಾಗಲೂ ಅಲ್ಲ. ಈ ನಮ್ಮ ಭಾಗದ ಯುವಕರಿಗೆ ಒಂದು ಬದುಕನ್ನು ಕಟ್ಟಿಕೊಳ್ಳುವಂಥ ಕೆಲಸ, ನಮ್ಮ ಭಾಗದ ರೈತರಿಗೆ ನ್ಯಾಯಯುತವಾದ ಬೆಲೆಯನ್ನು ಕೊಡುವಂಥ ಒಂದು ಒಳ್ಳೆಯ ವಿಚಾರ. ಉತ್ತರ ಕರ್ನಾಟಕ ನಿರ್ಲಕ್ಷ್ಯ ಮಾಡುವಂತ ಭಾವನೆ ಅವರಲ್ಲಿ ಇದೆ. ಅದಕ್ಕಾಗಿ ಈಗ ವಕೀಲರು ಹೇಳಿದ್ರಲ್ಲ, ಇದೇ ರೀತಿ ನಿರ್ಲಕ್ಷ್ಯ ಆದ್ರೆ ಉತ್ತರ ಕರ್ನಾಟಕ ಸಪರೇಟ್ ರಾಜ್ಯ ಬೇಡಿಕೆಗೆ ಒತ್ತಾಯ ಮಾಡಬೇಕಾಗತ್ತೆ ಅನ್ನುವಂತ ಮಾತನ್ನು ಸಹಿತ ಅವ್ರೇನು ಹೇಳ್ಯಾರ ಅದಕ್ಕೆ ನಮ್ಮ ಬೆಂಬಲ. ಪ್ರತ್ಯೇಕ ಉತ್ತರ ಕರ್ನಾಟಕ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಜೊತೆ ಉತ್ತರ ಕರ್ನಾಟಕ ಅಂದರೆ ಪ್ರತ್ಯೇಕ ರಾಜ್ಯದ ಹೋರಾಟದ ಕೂಗಿಗೆ ಧ್ವನಿ ಆಗಿರುವಂತಹ ನಾಗೇಶ್ ಗೊಳಶೆಟ್ಟಿ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಒಂದಿಷ್ಟು ಮಾತುಗಳನ್ನು ಮಾತನಾಡೋಣ. ಸರ್, ಈಗ ಮೊದಲು ಪ್ರತ್ಯೇಕ ರಾಜ್ಯ ಅನ್ನುವಂತಹ ಕೂಗು ಯಾಕೆ ಕೇಳಿ ಬಂತು ಅನ್ನುವಂಥದ್ದು, ಅದರಲ್ಲಿ ಉತ್ತರ ಕರ್ನಾಟಕ ವಿಶೇಷವಾಗಿ ಅಲ್ಲಿ ಅನ್ಯಾಯವಾಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಕೇಳಿ ಬಂತ, ಯಾವ ರೀತಿ ಜನರಲ್ಲಿ ಅನೇಕ ಗೊಂದಲಗಳಿದೆ ಸರ್, ಏನು ಹೇಳ್ತೀರಿ ಇದಕ್ಕೆ? ಮೊದಲೇದಾಗಿ KTTV ಅವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ, ಉತ್ತರ ಕರ್ನಾಟಕ ಅನ್ನುವಂಥದ್ದು ನಮ್ಮ 15 ಜಿಲ್ಲೆಗಳ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕವನ್ನು ಒಗ್ಗೂಡಿಸಿಕೊಂಡು ಮಾಡ್ತಾ ಇರುವಂಥ ಒಂದು ಭಾಗ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಹಾವೇರಿ, ಗದಗ, ಧಾರವಾಡ, ಬೆಳಗಾವಿ, ಬಳ್ಳಾರಿ, ವಿಜಯನಗರ, ದಾವಣಗೆರೆ ಕೂಡ ಬರ್ತದೆ, ಹಾವೇರಿ, ಬೆಳಗಾವಿ, ಹೀಗೆ 15 ಜಿಲ್ಲೆಗಳ ಒಂದು ಉತ್ತರ ಕರ್ನಾಟಕ. ಸುಮಾರು ಕರ್ನಾಟಕ ಏಕೀಕರಣ ಆದಾಗಿನಿಂದ ಇಲ್ಲಿಯವರೆಗೂ ಕೃಷಿ, ಶಿಕ್ಷಣ, ರಸ್ತೆ, ಸಾರಿಗೆ, ರೈಲು, ಆರೋಗ್ಯ, ಮಾಧ್ಯಮ, ಉದ್ಯಮ, ಚಲನಚಿತ್ರೋದ್ಯಮ, ರಾಜಕೀಯ, ಧಾರ್ಮಿಕ ಕ್ಷೇತ್ರಗಳಲ್ಲೂ ಕೂಡ ತಾರತಮ್ಯ, ಅನ್ಯಾಯ, ಮಲತಾಯಿ ಧೋರಣೆಯಾಗಿದೆ. ಸರ್ಕಾರಗಳಿದ್ದ ಕೆಲಸ ಮಾಡಬೇಕಾಗ್ತದ. ನಾವು ಕುಡಿಯಕ್ಕೆ ನೀರಿಗಾಗಿ ಬೇಡಿಕೆ ಬೇಕು, ಉದ್ಯೋಗಗಳಿಗೆ ಬೇಡಿಕೆ ಬೇಕು, ನಮ್ಮ ಭೂಮಿಗೆ ನೀರು ಬರ್ಬೇಕಾಗಿದ್ರೆ ಬೇಡಿಕೆ ಬೇಕು ಅಂತಂದ್ರೆ ನಾವೇನ್ ಪಾಪ ಮಾಡೀವಿ? ನಮ್ಮ ಭಾಗದವರು ಪ್ರತಿ ಸಲ ನಾವು ಸಭೆದಾಗ ಯಾವ್ಯಾವ ಅಧಿವೇಶನದಾಗ ಬರ್ತೀವಿ, ಕೃಷ್ಣ ಕೇಳಬೇಕು, ಭೀಮಾ ಕೇಳಬೇಕು, ಆಲ್ಮಟ್ಟಿ ಕೇಳಬೇಕು, ಇದೇನಿಲ್ಲ ನಮ್ಮ ಪರಿಸ್ಥಿತಿ ಇದು. ಹೀಗಾಗಿ ಈ ಭಾಗದ ಪೂಜ್ಯರು, ಸಾಹಿತಿಗಳು, ಹೋರಾಟಗಾರರು ನಮ್ಮ ಈ ಬಸವ ನಾಡು ಅನ್ನುವಂಥದ್ದು ಸಮೃದ್ಧ ನಾಡು ಆಗಬೇಕು. ಈ ಭಾಗದ ಯುವಕರು, ಮಹಿಳೆಯರು, ರೈತರು ಸಮೃದ್ಧಿಯಿಂದ ಸಂಪದ್ಭರಿತವಾಗಿ ಬದುಕಬೇಕು, ಒಂದು ಸಮೃದ್ಧ ನಾಡನ್ನು ಕಟ್ಕೋಬೇಕು ಅನ್ನುವಂಥ ಒಂದು ಪರಿಕಲ್ಪನೆಯೊಂದಿಗೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವನ್ನು ಆಗಬೇಕು ಅಂತ ತಿಳ್ಕೊಂಡು ಸುಮಾರು ವರ್ಷಗಳಿಂದ ಆಗ್ರಹ ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ 1999ರಲ್ಲಿ ಈ ಉತ್ತರ ಕರ್ನಾಟಕ ಭಾಗದ ಮಧ್ಯವರ್ತಿ ಸ್ಥಳವಾಗಿರುವಂಥ ಬಾಗಲಕೋಟೆಯ ನಗರಸಭೆಯಲ್ಲಿ ಶ್ರೀಯುತ ಎ ದಂಡಿಯಾ ಅನ್ನುವಂಥವರು ನಗರ ಯೋಜನಾ ಪ್ರಾಧಿಕಾರದ ಸಭಾಪತಿಗಳು, ಅವರು ಒಂದು ಠರಾವನ್ನು ಮಾಡ್ತಾರೆ, ಅದಕ್ಕೆ ಸೂಚಕರಾಗ್ತಾರೆ ಮತ್ತು RS ದಂಡಣ್ಣವರು ಅನ್ನುವಂಥವರು ಅನುಮೋದನೆಯನ್ನು ಮಾಡ್ತಾರೆ. ಇದು ಪ್ರತ್ಯೇಕ ರಾಜ್ಯದ ಪರವಾಗಿ ಆಗಿರುವಂಥ ಒಂದು ಮೊದಲ ದಾಖಲೆ. ಅದಾದ ನಂತರ ನಮ್ಮ ಪೂಜ್ಯ ಶ್ರೀಗಳು ನಿಡಸೋಶಿಯ ಮತ್ತು ಬಾಗಲಕೋಟೆ ಚರಂತಿ ಮಠದ ಪೂಜ್ಯರು ಕೂಡ ಈ ಒಂದು ಹೋರಾಟಕ್ಕೆ ಧ್ವನಿಯಾಗಿ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಉತ್ತರ ಕರ್ನಾಟಕ ಅಭಿವೃದ್ಧಿಗಾಗಿ ಪ್ರತ್ಯೇಕ ರಾಜ್ಯವೇ ಆಗಬೇಕು ಅನ್ನುವಂಥ ಒಂದು ವಾದವನ್ನು ಮಾಡ್ತಾರೆ. ಒಂದು ಭಾಷೆ 2 ರಾಜ್ಯಗಳಾಗ್ತವೆ ಅನ್ನುವಂಥದ್ದು ಅಭಿಮಾನ ನಮಗೆ. ನಾವು ಕೂಡ ಕನ್ನಡ ಭಾಷೆಯನ್ನೇ ಮಾತಾಡ್ತೀವಿ, ನಾವು ಭಾರತ ದೇಶದೊಳಗನೇ ಇರ್ತೀವಿ. ನಿಜವಾಗಿ ಹೇಳುವುದಾದರೆ ಈ ಭಾಗದ ಕನ್ನಡವನ್ನು ಉಳಿಸಿದಂಥವರು ಉತ್ತರ ಕರ್ನಾಟಕದವರು. ಈ ಉತ್ತರ ಕರ್ನಾಟಕದ ಭಾಗ ಅನೇಕ ರಾಜಮನೆತನಗಳಿಗೆ ಸಮೃದ್ಧವಾದಂಥ ರಾಜಧಾನಿಯಾಗಿರುವಂಥ ಭಾಗ. ಹಾಗಾಗಿ ಆದರೆ ದುರ್ದೈವಶಾತ್ ಇವತ್ತು ನಾವು ಎಲ್ಲ ತಾರತಮ್ಯ, ಮಲತಾಯಿ ಧೋರಣೆ, ಅನ್ಯಾಯದಿಂದ ಬಳಲ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಹಿರಿಯರು, ಸ್ವಾಮೀಜಿಗಳ ಆಶೀರ್ವಾದದಿಂದ ಸುಮಾರು 10 ವರ್ಷಗಳಾಯಿತು ನಾವು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯನ್ನು ಸ್ಥಾಪನೆ ಮಾಡಿ. 24/19/2016ರಲ್ಲಿ ಸ್ಥಾಪನೆ ಮಾಡಿದಂಥ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಇಲ್ಲಿಯವರೆಗೂ ಅನೇಕ ಜನಜಾಗೃತಿ ಸಭೆಗಳನ್ನು ಮಾಡುವುದರ ಮೂಲಕ ಜನರಲ್ಲಿ ಈ ಒಂದು ಪ್ರತ್ಯೇಕ ರಾಜ್ಯದ ಅನುಕೂಲತೆಗಳು ಏನು ಅನ್ನುವಂಥದ್ದನ್ನು, ಅನಿವಾರ್ಯತೆಗಳೇನು ಅನ್ನುವಂಥದ್ದನ್ನು ನಾವು ಅವರಿಗೆ ಜನಾಭಿಪ್ರಾಯವನ್ನು ಮೂಡಿಸ್ತಾ ಇದ್ದೇವೆ. ಹಾಗೆ ಇಲ್ಲಿಯವರೆಗೂ ನಾವು ಒಂದು ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯದ ಪರವಾಗಿ ಸುಮಾರು 1 ಕೋಟಿ ಜನರ ಲಿಖಿತ ಅಭಿಪ್ರಾಯ ಮತ್ತು ಸಹಿ ಸಂಗ್ರಹಣೆಯನ್ನು ಮಾಡುವಂಥ ಅಭಿಯಾನವನ್ನು ಹಾಕ್ಕೊಂಡಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು ನಿನ್ನೆಯ ದಿನಾಂಕ 8/9/2025 ಒಂದು ಲೆಕ್ಕಾಚಾರಕ್ಕೆ ಹೇಳುವುದಾದರೆ 91,70,408 ಜನರು ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿಗಾಗಿ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನೋಂಥದ್ದಕ್ಕೆ ಲಿಖಿತ ಅಭಿಪ್ರಾಯವನ್ನು ನೀಡಿ ಸಹಿಯನ್ನು ಕೊಟ್ಟಿದ್ದಾರೆ. ಈ ರೀತಿಯ ಎಲ್ಲ ಅಭಿಪ್ರಾಯಗಳು ಕೂಡ ನಾವು ಇನ್ನು ಮುಂದಿನ ದಿನಮಾನಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ಬಹಿರಂಗಪಡಿಸ್ತಾ ಇದ್ದೇವೆ.
ಅದೇ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿಗೆ ಸದಸ್ಯತ್ವ ಕೂಡ ಅನೇಕ ಜನರಾಗಿದ್ದು, ನಿನ್ನೆಯ ದಿನಾಂಕಕ್ಕೆ 6129 ಜನರು ಈ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಅಧಿಕೃತ ಸದಸ್ಯತ್ವವನ್ನು, ಆಜೀವ ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾರೆ. ನಮ್ಮ ಉದ್ದೇಶ ಇದು ರಾಜ್ಯವನ್ನು ಒಡೆಯುವಂಥ ನಾಡದ್ರೋಹಿ ಕೆಲಸ ಅಂತಾರೆ ಕೆಲವರು. ನಿಜವಾಗಲೂ ಅಲ್ಲ. ಈ ನಮ್ಮ ಭಾಗದ ಯುವಕರಿಗೆ ಒಂದು ಬದುಕನ್ನು ಕಟ್ಟಿಕೊಳ್ಳುವಂಥ ಕೆಲಸ, ನಮ್ಮ ಭಾಗದ ರೈತರಿಗೆ ನ್ಯಾಯಯುತವಾದ ಬೆಲೆಯನ್ನು ಕೊಡುವಂಥ ಒಂದು ಒಳ್ಳೆಯ ವಿಚಾರ. ಈಗ ನೀವು ನೋಡಬಹುದು, ಇತ್ತೀಚೆಗೆ ನಮ್ಮ UKP 3ನೇ ಹಂತದ ಯೋಜನೆಯನ್ನು ಸರ್ಕಾರ ಅನುಷ್ಠಾನ ಮಾಡ್ತಾ ಇಲ್ಲ. ಇದರಲ್ಲಿ ಕೇಂದ್ರ ಸರ್ಕಾರದ ಜವಾಬ್ದಾರಿನೂ ಇದೆ, ರಾಜ್ಯ ಸರ್ಕಾರದ ಜವಾಬ್ದಾರಿನೂ ಇದೆ. ಆದರೆ ಇಬ್ಬರೂ ಕೂಡ ಪಲಾಯನವಾದವನ್ನು ಮಾಡ್ತಾ ಇದ್ದಾರೆ. ಈ ಭಾಗದ ರೈತರು, ಈ ಭಾಗದ ಸಂತ್ರಸ್ತರು ಮಹಾನ್ ತ್ಯಾಗಿಗಳು. ತಮ್ಮ ಸಂಪದ್ಭರಿತವಾದಂಥ ಭೂಮಿಯನ್ನು ಅದಕ್ಕೆ ದಾನವಾಗಿ ಕೊಟ್ಟು ಇವತ್ತು ಪರಿಹಾರ ಇಲ್ಲದೆ ಬೀದಿ ಪಾಲಾಗಿ ನಿಂತಿದ್ದಾರೆ. ಇಲ್ಲಿರೋರೆಲ್ಲ ಅಪ್ಪ ಮಕ್ಕಳ ಜೊತೆ ಚೆನ್ನಾಗಿರ್ತಾರೆ, ಇಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ದುಡ್ಡು ಕೊಡ್ತಿದ್ದಾರೆ. ಅಲ್ಲಿರೋರು ಇಲ್ಲಿಗೆ ಬಂದು ಕೆಲಸ ಮಾಡ್ಕೊಂಡು 7,000 8,000 ರೂಪಾಯಿ ದುಡ್ಕೊಂಡು ಅವ್ರ ಅಪ್ಪ ಅಮ್ಮ ಹೆಂಗ್ ನೋಡ್ಕೊಳ್ಬೇಕು ಸರ್? ಹಾಗಾಗಿ ಮೊನ್ನೆಯ ದಿನ ಸನ್ಮಾನ್ಯ DK ಶಿವಕುಮಾರ್ ಅವರು ಒಂದು ಸಭೆಯನ್ನು ಕರೆದಿದ್ದರು. ನಂತರ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಕೂಡ ಒಂದು ಸಭೆಯನ್ನು ಮಾಡಿ ಮೊನ್ನೆ 6ನೇ ತಾರೀಕು ಆಲಮಟ್ಟಿ ಜಲಾಶಯಕ್ಕೆ ಕೃಷ್ಣಾ ನದಿಗೆ ಬಾಗಿನ ಅರ್ಪಣೆ ಮಾಡಲಿಕ್ಕೆ ಬಂದಾಗ ಅದಕ್ಕಿಂತ ಮುಂಚಿತವಾಗಿ ನಾವು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಅವರಿಗೆ ವಿನಂತಿಯನ್ನು ಮಾಡಿಕೊಂಡಿದ್ವಿ. ನೀವು ಇಲ್ಲಿ ಬರುವುದಾದರೆ ಬೆಲೆಯನ್ನು ನಿಗದಿ ಮಾಡ್ಕೊಂಡು ಬರ್ರಿ ಅಂತ ನಾವು ಒಂದು ವಿನಂತಿ ಮಾಡ್ಕೊಂಡಿದ್ವಿ. ಆದರೆ ಅವರು ಬಂದಿಲ್ಲ, ಒಂದು ಮಾತು ಹೇಳಿ ಹೋಗ್ಯಾರ, ನಮಗೆ ಭರವಸೆಯನ್ನು ಕೊಟ್ಟಾರ. ಏನು ಅಂತಂದರೆ ಒಂದು ವಾರದಲ್ಲಿ ಬೆಲೆ ನಿಗದಿಯನ್ನು ಮಾಡಿ ರೈತರಿಗೆ ಸೂಕ್ತ ಪರಿಹಾರವನ್ನು ಕೊಡ್ತೇವೆ, ನಾವು 3ನೇ ಹಂತದ ಯೋಜನೆಯನ್ನು ನಮ್ಮ ಅವಧಿಯಲ್ಲೇ ಪೂರ್ಣಗೊಳಿಸ್ತೇವೆ, ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸುಮಾರು 5 ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದನ್ನು 6ನೇ ಗ್ಯಾರಂಟಿಯಾಗಿ ಸ್ವೀಕಾರ ಮಾಡಿ ಸವಾಲಾಗಿ ಸ್ವೀಕರಿಸಿ ಇದನ್ನು ಮಾಡಿಕೊಡ್ತಾರೆ ಅನ್ನುವಂಥದ್ದು ನಮಗೂ ಭರವಸೆ ಇದೆ. ಯಾಕೆ ಅಂದರೆ ಕಳೆದ ವರ್ಷ ಅವರು ಇಲ್ಲಿ ಕೂಡಲ ಸಂಗಮಕ್ಕೆ ಬಂದಾಗ ಸುಮಾರು 2023ರಲ್ಲಿ ಅವರು ಬಂದಾಗ ಹೇಳಿದರು, ವರ್ಷಕ್ಕೆ 40,000 ಕೋಟಿ ಅನುದಾನವನ್ನು ಕೊಟ್ಟು ಈ ಒಂದು ಯೋಜನೆಯನ್ನು ಪೂರ್ಣಗೊಳಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿ, ಜೊತೆಗೆ ನಮ್ಮ ಈ ಭಾಗದ ಆರಾಧ್ಯ ದೈವ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಮೇಲೆ, ಸಂಗಮನಾಥನ ಮೇಲೆ ಆಣೆ ಪ್ರಮಾಣವನ್ನು ಮಾಡಿದ್ದಾರೆ. ಇಲ್ಲಿವರೆಗೂ ಅವರು ನುಡಿದಂತೆ ನಡೆದುಕೊಂಡು ಬಂದಿದ್ದಾರೆ. ಈ ಒಂದು ಯೋಜನೆಯಲ್ಲೂ ಕೂಡ ಅವರು ನುಡಿದಂತೆ ನಡೆದು ಹೇಗೆ ಈ ಆಣೆಕಟ್ಟು ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಅಂದಾಕ್ಷಣ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನೆನಪಾಗ್ತಾಯಿತ್ತು, ಹಾಗೆ ಇನ್ನು ಮುಂದೆ ಈ ಯೋಜನೆಯನ್ನು ಪೂರ್ಣಗೊಳಿಸಿದಂಥ ಮಹಾತ್ಮ ನಮ್ಮ ಸಿದ್ದರಾಮಯ್ಯನವರನ್ನಂತ ನೆನಪಾಗುವಂಥ ಒಂದು ಖ್ಯಾತಿಯನ್ನು ಅವರು ಪಡಿಬೇಕು. ನಿಜವಾಗಲೂ ಸಿದ್ದರಾಮಯ್ಯನವರಿಗೆ ಉತ್ತರ ಕರ್ನಾಟಕ ರಾಜಕೀಯ ಪುನರ್ಜನ್ಮವನ್ನು ಕೊಟ್ಟಿರುವಂಥ ಸ್ಥಳ. ದಕ್ಷಿಣ ಕರ್ನಾಟಕದವರು ಅವರನ್ನು ಸೋಲಿಸಿದರು, ಉತ್ತರ ಕರ್ನಾಟಕದವರು ಅವರನ್ನು ಕೈ ಹಿಡಿದು ಎತ್ತಿದರು. ಆ ಒಂದು ಕೃತಜ್ಞತಾ ಭಾವನೆ ಅವರಿಗೆ ಇರಬೇಕು, ಇದೆ ಅನ್ನುವಂಥ ನಾವು ಆಶಾಭಾವನೆಯೊಂದಿಗೆ ಅವರು ಈ ಉತ್ತರ ಕರ್ನಾಟಕ ಭಾಗದ ಜನರ ಋಣವನ್ನು ತೀರಿಸಬೇಕು ಅಂತ ತಿಳ್ಕೊಂಡು ವಿನಂತಿಯನ್ನು ಮಾಡ್ಕೋತಾ ಇದ್ದೇವೆ. ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿಗೆ 10 ವರ್ಷಗಳ ದಶಮಾನೋತ್ಸವದ ಸಂಭ್ರಮದಲ್ಲಿದ್ದೇವೆ. ಮುಂದಿನ ಆ ಒಂದು ತಯಾರಿಯಲ್ಲಿಯೂ ಕೂಡ ನಾವೆಲ್ಲ ನಮ್ಮ ಪೂಜ್ಯರ ಆಶೀರ್ವಾದದೊಂದಿಗೆ ಎಲ್ಲ ನಮ್ಮ ದಂಡ್ಯಾಸರು ಮತ್ತು ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷರು, ಮಾಹಿತಿ ಹಕ್ಕು ಹೋರಾಟಗಾರರಾಗಿರುವಂಥ ಭೀಮಪ್ಪ ಗಡಾದವರ ನೇತೃತ್ವದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಆ ಮೂಲಕ ಉತ್ತರ ಕರ್ನಾಟಕದ ವೈಭವವನ್ನು, ಉತ್ತರ ಕರ್ನಾಟಕದ ಈ ಭಾಗದ ಸಾಂಸ್ಕೃತಿಕ ಹಿರಿಮೆಯನ್ನು, ಸಾಹಿತ್ಯದ ಗರಿಮೆಯನ್ನು, ಕಲೆಯ ಪ್ರತಿಮೆಯನ್ನು ನಾವೆಲ್ಲ ಇಡೀ ದೇಶಾದ್ಯಂತ ಪಸರಿಸುವಂಥ ಒಂದು ಕಾರ್ಯಕ್ರಮವನ್ನು ಎಲ್ಲರ ಸಹಯೋಗದೊಂದಿಗೆ ಮಾಡ್ತಾ ಇದ್ದೇವೆ. ಅದಕ್ಕೆ ತಮ್ಮ ಎಲ್ಲ ಮಾಧ್ಯಮ ಮಿತ್ರರದು ಸಹಕಾರ ಸಹಯೋಗ ಇರಲಿ ಅಂತ ತಿಳ್ಕೊಂಡು ವಿನಂತಿಯನ್ನು ಮಾಡಿಕೊಂಡು, ಇಲ್ಲಿಯವರೆಗೆ ನಾವು ಜನರಿಂದ ಸಂಗ್ರಹಿಸಿದಂಥ ಲಿಖಿತ ಮತ್ತು ಸಹಿ ಸಂಗ್ರಹಣಾ ಅಭಿಯಾನದ ಮಾಹಿತಿಯನ್ನು 2024ರ ಜನವರಿ 3ನೇ ತಾರೀಕಿನಂದು ರಾಜ್ಯಪಾಲರಿಗೆ ನಾವು ಸಲ್ಲಿಸಿದ್ದೇವೆ. 2020ರ ಜನವರಿ 5ನೇ ತಾರೀಕಿನಂದು ರಾಷ್ಟ್ರಪತಿಗಳು ಬೆಳಗಾವಿಗೆ ಬಂದಾಗ ಅವ್ರಿಗೂ ಕೂಡ ಈ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ನಾನು ಉತ್ತರ ಕರ್ನಾಟಕದ ಜನತೆಯ ಪರವಾಗಿ ನಮ್ಮ ಭಾಗದ 96 ಜನ ಶಾಸಕರಿಗೆ, ಸಂಸದರಿಗೆ, ರಾಜ್ಯಸಭಾ ಸದಸ್ಯರಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ. ನೀವು ದಕ್ಷಿಣ ಕರ್ನಾಟಕದ ನಾಯಕರ ಕೈಗೊಂಬೆಗಳಾಗದೆ ಸ್ವಾವಲಂಬನೆಯಿಂದ, ಧೈರ್ಯದಿಂದ ನಮ್ಮ ಉತ್ತರ ಕರ್ನಾಟಕದ ಭಾಗದ ಜನತೆಯ ಹಿತಕ್ಕಾಗಿ ನೀವು ಬಹಳಷ್ಟು ಶ್ರದ್ಧೆಯಿಂದ ಈ ಭಾಗದ ಗಟ್ಟಿತನದಿಂದ ನೀವು ಮಾತಾಡಬೇಕು. ಉತ್ತರ ಕರ್ನಾಟಕದ ಜನತೆಗೆ ನೀವು ಒಂದು ನಿಮ್ಮ ಒಂದು ರಾಜಕೀಯ
ನಿಷ್ಠೆಯನ್ನು ಪ್ರದರ್ಶಿಸಿ ದಕ್ಷಿಣ ಕರ್ನಾಟಕದ ನಾಯಕರಿಗೆ ಅಂಜಲಾರದೆ ಅವರ ಕೈಗೊಂಬೆಗಳಾಗದೆ ನೀವು ಈ ರೀತಿಯ ನಮ್ಮ ಉತ್ತರ ಕರ್ನಾಟಕದ ಸರ್ವಮುಖ ಅಭಿವೃದ್ಧಿಗಾಗಿ ಪ್ರತ್ಯೇಕ ರಾಜ್ಯ ಬೇಕು ಅನ್ನುವಂಥ ಧ್ವನಿಯನ್ನು ನೀವು ಸಂಸತ್ತಿನಲ್ಲಿ ಮತ್ತು ವಿಧಾನಸಭೆಯಲ್ಲಿ ದಯವಿಟ್ಟು ಇದನ್ನು ನೀವು ಮಂಡನೆಯನ್ನು ಮಾಡಬೇಕು. ಆ ಒಂದು ಗಟ್ಟಿತನವನ್ನು ನೀವು ಪ್ರದರ್ಶನ ಮಾಡಬೇಕು ಅನ್ನುವಂಥ ವಿನಂತಿ ಇದೆ. ಹಾಗಾಗಿ ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ಮುಂಬರುವ ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸಭೆಯಲ್ಲಿ ಅಧಿವೇಶನ ಮಾಡ್ತೀರಿ, ಆಮೇಲೆ ಅದನ್ನು ಕೀಲಿ ಹಾಕೊಂಡು ಹೋಗಿಬಿಡ್ತೀರಿ. ಅದು ಹಾಳು ಬಿದ್ದು ಬಹಳಷ್ಟು ಅದನ್ನು ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗಿದೆ. ಹಾಗಾಗಿ ದಯವಿಟ್ಟು ಅದು ಸದ್ಬಳಕೆ ಆಗಬೇಕು. ನಮ್ಮ ಉತ್ತರ ಕರ್ನಾಟಕದ ಶಕ್ತಿ ಕೇಂದ್ರ ಆಗಬೇಕು, ಆಡಳಿತ ಕೇಂದ್ರ ಆಗಬೇಕು. ಸುಮಾರು 408 ಕೋಟಿ ಖರ್ಚು ಮಾಡಿ ಕಟ್ಟಿರುವಂತಹ ಒಂದು ಸುವರ್ಣ ವಿಧಾನಸೌಧ ಸದ್ಬಳಕೆ ಆಗಲಿ ಅನ್ನುವಂಥ ವಿನಂತಿ. ಹಾಗಾಗಿ ಅನೇಕ ಬೇಡಿಕೆಗಳನ್ನು ಇಲ್ಲಿವರೆಗೂ ನಾವು ಮಂಡನೆಯನ್ನು ಮಾಡಿದ್ದು, ನಮ್ಮ ಉತ್ತರ ಕರ್ನಾಟಕದ ಯಾವ ಬೇಡಿಕೆಗಳಿಗೂ ಕೂಡ ಕವಡೆ ಕಿಮ್ಮತ್ತಿಲ್ಲ. ಹಾಗಾಗಿ ನಾವು ಸ್ವತಂತ್ರವಾಗಿ ಸಮೃದ್ಧವಾಗಿ ನಮ್ಮ ನಾಡನ್ನು ನಾವು ಕಟ್ಟಿಕೊಳ್ತೇವೆ. ಇಡೀ ರಾಜ್ಯಕ್ಕೆ ದೇಶದ ಅನೇಕ ರಾಜ್ಯಗಳಿಗೆ ಆಹಾರವನ್ನು ಒದಗಿಸಿಕೊಡುವಂಥ ಸಾಮರ್ಥ್ಯ ನಮಗಿದೆ, ನೀರಾವರಿಯ ಸಾಮರ್ಥ್ಯ ನಮಗಿದೆ, ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ಸಾಮರ್ಥ್ಯ ನಮಗಿದೆ. ಹಾಗಾಗಿ ನಮ್ಮ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಲಿಕ್ಕೆ ಬೇಕಾದಂಥ ಎಲ್ಲ ಸಂಪನ್ಮೂಲಗಳು, ಜಲ ಸಂಪನ್ಮೂಲ, ಜನ ಸಂಪನ್ಮೂಲ, ಖನಿಜ ಸಂಪನ್ಮೂಲ, ಮಾನವ ಸಂಪನ್ಮೂಲ, ಎಲ್ಲ ಸಂಪನ್ಮೂಲಗಳು ನಮ್ಮಲ್ಲಿ ಇದ್ದು ಕೇವಲ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ನಾವು ಇವತ್ತು ಹಿಂದುಳಿದಿದ್ದೇವೆ. ಹಾಗಾಗಿ ಎಲ್ಲ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಜಾಗ್ರತೆಯಿಂದ ನಮ್ಮ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕಾಗಿ ಧ್ವನಿಯನ್ನು ಎತ್ತಬೇಕು. ಸರ್, ಇನ್ನೊಂದು ಕೊನೆಯದಾಗಿ ಏನಂತಂದ್ರೆ, ಈಗ ನೀವು ಸಾರ್ವಜನಿಕ ಸಭೆಗಳನ್ನ ಮಾಡ್ತಿದ್ದೀರಾ ಅಥವಾ ಹೇಗೆ ಗುಪ್ತವಾಗಿ ಸಭೆಗಳನ್ನ ಮಾಡ್ತಾ ಇದ್ದೀರಾ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ? ಈ ರೀತಿ ಅವೇರ್ನೆಸ್ ಜನರಲ್ಲಿ ಇಲ್ದಾಗಿರುವಂಥದ್ದು ಸರ್ ಸದ್ಯಕ್ಕೆ. ಯಾಕಂತಂದ್ರೆ ಈ ಪ್ರತ್ಯೇಕ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಾವು ಫೇಸ್ಬುಕ್ಗಳಲ್ಲಿ ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ ಹೊರತು ಪಬ್ಲಿಕ್ ಆಗಿ ಏನು ಕಾಣ್ತಾ ಇಲ್ಲ ನಾವು ಅನ್ನುವಂಥದ್ದು. ಗುಪ್ತವಾಗಿ ಸಭೆಗಳನ್ನು ಮಾಡುವಂತ ಅವಶ್ಯಕತೆ ಏನಿಲ್ಲ. ನಾವೇನು ಭಯೋತ್ಪಾದಕರಲ್ಲ. ನಾವು ಬಹಿರಂಗವಾಗಿಯೇ ಪ್ರತಿ ಜಿಲ್ಲೆಗಳಲ್ಲಿ, ಪ್ರತಿ ತಾಲೂಕುಗಳಲ್ಲಿ, ಪ್ರತಿ ಗ್ರಾಮಗಳಲ್ಲೂ ಕೂಡ ಸಭೆಗಳನ್ನು ಮಾಡಿದ್ದೇವೆ. ಅವೆಲ್ಲವನ್ನು ಬಹಿರಂಗಪಡಿಸಿದ್ದೇವೆ, ಪತ್ರಿಕಾಗೋಷ್ಠಿಗಳ ಮೂಲಕ ಬಹಿರಂಗಪಡಿಸಿದ್ದೇವೆ. ನಾವು ಬಹಳಷ್ಟು ರಾಜಾರೋಷವಾಗಿ ಉತ್ತರ ಕರ್ನಾಟಕದ ಹಿತಕ್ಕಾಗಿ ನಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದಕ್ಕಾಗಿ ನಾವು ಯಾವುದೇ ತ್ಯಾಗ ಬಲಿದಾನಕ್ಕೂ ಸಿದ್ಧವಾಗಿದ್ದೇವೆ. ಈಗ ಸಾರ್ವಜನಿಕ ಸಭೆಗಳನ್ನ ಮಾಡುವಂಥದ್ದು ಆ ಮಟ್ಟಕ್ಕೇನು ಹೋಗಿಲ್ವಾ? ಖಂಡಿತವಾಗ್ಲು ಪ್ರತಿ ವರ್ಷ ನಾವು ಉತ್ತರ ಕರ್ನಾಟಕದ ಉತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತೇವೆ, ಜನಜಾಗೃತಿ ಸಭೆಗಳನ್ನು ಮಾಡ್ತೇವೆ. ವಿಶೇಷವಾಗಿ ಹೇಳುವುದಾದರೆ ಉತ್ತರ ಕರ್ನಾಟಕದ ಧ್ವಜವನ್ನ ನಕ್ಷೆನ ನಮ್ಮ ದಂಡ್ಯಾಸರು ಪ್ರಿಪೇರ್ ಮಾಡಿದ್ರು. ಧ್ವಜವನ್ನ ಕೇಸರಿ, ಹಳದಿ, ಹಸಿರು, ಮಧ್ಯದಲ್ಲಿ ಉತ್ತರ ಕರ್ನಾಟಕ ಮಾತೆಯ ನಕ್ಷೆ ಇರುವಂತಹ ವಿಶೇಷ ಧ್ವಜವನ್ನ ರಚನೆ ಮಾಡಿ ಪೂಜ್ಯರ ಸಾನ್ನಿಧ್ಯದಲ್ಲಿ ಪ್ರತಿ ವರ್ಷ ನಾವು ಅದನ್ನ ಧ್ವಜಾರೋಹಣವನ್ನು ಮಾಡ್ತಾ ಇದ್ದೇವೆ.